ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲಸ ಮುಗಿಸಿ ಮನೆಗೆ ಬಂದು ತೆಗ್ದಂಗೆ ನನ್ನ ಮಗ ನೂಡಲ್ಸ್ ಮಾಡಿಕೊಡಮ್ಮ, ನೂಡಲ್ಸ್ ತಿನ್ನಬೇಕು ಅಂತ. ಅದಕ್ಕೋಸ್ಕರ ನೂಡಲ್ಸ್ ಮಾಡೋಣ, 8 ಪ್ಯಾಕೆಟ್ ಮ್ಯಾಗಿ ಮನೆಯಲ್ಲೇ ಇತ್ತು, ಅದನ್ನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಟುಫಿ ಬಿಸ್ಕೆಟು ರಾಕಿ ಕೊಟ್ಟಿದ್ದೆ, ಒಳಗಡೆ ಓಡಾಡ್ತಾನೆ, ಅವ್ನಿಗೆ ಹಿಂಗೆ ಒಳಗಡೆ ಸಿಗ್ತಿತ್ತು. ಇವನು ಹೊರಗಡೆ ಕಾಯ್ತಾ ಕೂತಿರ್ತಾನೆ ಪಾಪ. ಅದಕ್ಕೆ ಅವ್ನಿಗೊಂದೆರಡು ಬಿಸ್ಕೆಟ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇವನೆಲ್ಲ ಒಂದು ರೌಂಡ್ ಒಬ್ಬನೇ ಹೋಗಿ ಬಂದ. ನಾವು ಕೂಗಿದ ತಕ್ಷಣ 2 ನಿಮಿಷದಲ್ಲಿ ಮ್ಯಾಗಿ ಆಗುತ್ತೆ ಅಂತಾರೆ. 2 ನಿಮಿಷದಲ್ಲಿ ಅಂಥದ್ದು ಆಗೋದೇ ಇಲ್ಲ ಮ್ಯಾಗಿ. ಒಂದು 20 ನಿಮಿಷ ಅಂತಾದರೂ ಬೇಕೇ ಬೇಕು ಅದೆಲ್ಲ ಬೇಯೋಕ್ಕೆ. ನೀರೆಲ್ಲ ಕುದ್ದು ಅದೆಲ್ಲ ಬೇಯಿಸೋ ತನಕ ಒಂದು 20 ನಿಮಿಷ ತಗೊಳುತ್ತೆ. 2 ನಿಮಿಷಕ್ಕೆ ಮ್ಯಾಗಿ ಆಗೋಲ್ಲ. ನಾನು ಮ್ಯಾಗಿ ಎಲ್ಲ ಮಾಡಿ ನನ್ನ ಮಗನಿಗೂ ಮ್ಯಾಗಿ ಕೊಟ್ಬಿಟ್ಟು ನಾನೊಂದು ಸ್ವಲ್ಪ ತಿಂದ್ಕೊಂಡು ಮುಂದಿನ ಕೆಲಸ ಮಾಡೋಣ ಅಂತ ಹೋಗಿ. ಇಲ್ಲಿ ನಮ್ಮ ಟುಫಿಗೆ, ನಮ್ಮ ರಾಕಿಗೂ ತಿಂತಾನೆ, ಮ್ಯಾಗಿ ಅಂತ ಕೊಟ್ಟು ಅವ್ನು ತಿಂತಾನೆ. ಈಗ ಕೊಟ್ಟ ತಕ್ಷಣವೇ ಆ ಕಡೆಗೆ ಹೋದ. ನನ್ನ ಮಗ ಆಚೆ ಹೋಗೋಕ್ಕೆ ರೆಡಿ ಆಯ್ತಿದ್ದ. ಅದಕ್ಕೆ ಅವ್ನು ಸಪ್ಪೆ ಮುಖ ಮಾಡ್ಕೊಂಡು ಕೂತಿದ್ದಾನೆ. ಅವನು ಆಚೆ ಹೋದರೆ ಆಗಲ್ಲ ಅವನಿಗೆ, ಅವ್ನು ಯಾವಾಗಲೂ ಅವ್ನ ಮುಂದೆನೇ ಇರಬೇಕು. ಇಲ್ಲಿ ಇದನ್ನು ಲೋಳೆ ಸಾದ ಗಿಡ ಅಂತ ಹೇಳ್ತೀವಲ್ಲ, ಆ ಗಿಡದಲ್ಲಿ ಹೂ ಬಿಟ್ಟಿತ್ತು. ಸುಮಾರು ಜನ ಹೇಳ್ತಿದ್ರು ಈ ಥರ ಹೂ ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ. ಅದೇನು ಒಳ್ಳೆಯದಾಗುತ್ತೆ ಏನೋ ಒಟ್ಟಲ್ಲಿ ನನಗಂತೂ ಗೊತ್ತಿಲ್ಲ. ನನಗೆ ಒಳ್ಳೆಯದಾದರೆ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಏನು ಒಳ್ಳೆಯದಾಯ್ತು ಅಂತ. ನಮ್ಮ ಮನೆ ಹತ್ರ ಪಾಟಲ್ಲಿ ಗಿಡ ಹಾಕಿದ್ದೆ, ಅದರಲ್ಲಿ ಹೂ ಆ ಥರ ಬಂದಿತ್ತು. ನಮ್ಮ ಟುಫಿಲ್ ರೋಡಲ್ಲಿ ಬಂದು ನಿಂತಿದ್ದಾನೆ. ಅವ್ನು ಯಾವಾಗಲೂ ರೋಡಲ್ಲಿ ಹಿಂಗೆ ನಿಂತಿರ್ತಾನೆ. ಅಲ್ಲಿ ಗಾಡಿಗಳು ಯಾವ್ದಾದ್ರು ಓಡಾಡ್ತಿದ್ರೆ ಅವನ್ನ ಓಡಿಸ್ಕೊಂಡೇ ಹೋಗ್ತಾನೆ. ನಮ್ಮ ರಾಕಿ ಇಲ್ಲಿ ಮಲ್ಕೊಂಡು ಸ್ವಲ್ಪ ಅವನಿಗೆ ಏನಾದರೂ ಮುದ್ದು ಮಾಡಿದ್ರೆ ಈ ಥರ ಮುದ್ದು ಮಾಡಿಸ್ಕೊಳ್ಳೋಕೆ ಇಷ್ಟ ಅವನಿಗೆ. ನಮಗೂ ಇವನು ಹಂಗೆ ಆಡ್ತಾಯಿದ್ರೆ ಮುದ್ದು ಮಾಡೋಕ್ಕೂ ಆಸೆ. ಇವನಿರೋದ್ರಿಂದ ನಮ್ಗೆ ಎಷ್ಟೋ ಬೇಜಾರು ಕಳೀತಾ ಇದೆ ಮನೆಯಲ್ಲಿ. ನೋಡ್ತಾ ಇವನೊಂದಿಗೆ ಹಿಂಗೆ ಆಡ್ತಾ ಮುದ್ದು ಮಾಡ್ತಾಯಿದ್ದೆ. ನಾನು ಬೆಳಗ್ಗೆ ತಿಂಡಿಗೆ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ತರಕಾರಿ ಇತ್ತು, ಅವರೆಕಾಳು, ಕ್ಯಾರೆಟು, ಬೀನ್ಸು ಎಲ್ಲ, ಅದನ್ನೇ ಹಾಕಿ ಬಾತ್ ಮಾಡ್ತಾಯಿದ್ದೀನಿ. ನಾನು ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಬಾತ್ಗೆ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಇದಷ್ಟು ನಾನು ಮಿಕ್ಸಿಲೇನು ಪುಡಿ ಮಾಡ್ಕೊಳಕ್ಕೆ ಹೋಗಲ್ಲ, ಕೈಯಲ್ಲೇ ಪುಡಿ ಮಾಡಿ ಹಾಕ್ತೀನಿ. ಅದಕ್ಕೆಲ್ಲ ಮಿಕ್ಸಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರುಬ್ಬಿ ಅದೆಲ್ಲ ಮಾಡ್ಕೊಳಕ್ಕೆ ಹೋಗಲ್ಲ. ಈಗ ಆ ಟೈಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಜಜ್ಜಿ ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಅಷ್ಟು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಮೊಸರು ಸೇರಿಸ್ತಿದ್ದೀನಿ. ಮೊಸರು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇರುತ್ತೆ, ಅದಕ್ಕೋಸ್ಕರ ಮೊಸರು ಹಾಕ್ಕೋತಾ ಇದ್ದೀನಿ. ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿನ ಕೂಡ ಸೇರಿಸಿದ್ದೀನಿ. ಗರಂ ಮಸಾಲ ಒಂದು ಸ್ಪೂನ್ ಹಾಕಿದ್ದೀನಿ. ಆಮೇಲೆ ನಾವು ಎಷ್ಟು ಅಕ್ಕಿ ಹಾಕ್ತೀವಿ ಅಷ್ಟು ಗ್ಲಾಸ್ ನೀರು ಹಾಕ್ಕೊಳ್ಳೋದು. ಒಂದು ಗ್ಲಾಸ್ ಅಕ್ಕಿ ಹಾಕಿದ್ರೆ 2 ಗ್ಲಾಸ್ ನೀರನ್ನ ಸೇರಿಸ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೂ ಪರವಾಗಿಲ್ಲ, ಅನ್ನ ಬೆಂದಂಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಅಗಗಳಿರುತ್ತೆ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಒಂದು ರೌಂಡು ಅದನ್ನು ಸೌಟೆ ಆಡಿಬಿಟ್ಟು ಸ್ವಲ್ಪ ಕುದಿ ಬರ್ತಿದ್ದಂಗೆ ಕುಕ್ಕರ್ದು ಮುಚ್ಚಳನ ಮುಚ್ಚಿಬಿಡೋದು. ಈ ಥರ ಕುದಿ ಬಂದಾಗ ಮುಚ್ಚಳ ಮುಚ್ಚಿಬಿಡ್ತೀನಿ. ಒಂದು 3 ವಿಸಿಲ್ ಕೂಗಿಸ್ತೀನಿ. ನಾನಂತೂ 3 ವಿಸಿಲ್ ಸ್ವಲ್ಪ ಬೇಯಬೇಕು ಅಂದ್ಬಿಟ್ಟು 3 ವಿಸಿಲ್ ಕೂಗಿಸ್ತೀನಿ. 3 ವಿಸಿಲ್ ಕೂಗಿಸ್ಬಿಟ್ಟು ಕೊನೆಯಲ್ಲಿ ಲಾಸ್ಟಲ್ಲಿ ಸಣ್ಣ ಉರಿ ಮಾಡಿ ಒಂದು 2 ನಿಮಿಷ ಇಡ್ತೀನಿ. ಸಣ್ಣ ಉರಿ ಮಾಡಿ ಒಂದು 2 ನಿಮಿಷ ಇಟ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದು 2 ನಿಮಿಷ ಸಣ್ಣ ಉರಿ ಮಾಡಿ ಇಟ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡ್ತೀನಿ. ಇವಾಗ ಬಾತು ರೆಡಿಯಾಗಿದೆ. ನಾನು ಮಾಡೋದು ಈ ಥರ ಬಾತನ್ನ ಮಾಡ್ತೀನಿ. ಅಂದರೆ ಒಂದೊಂದು ಸರಿ ಒಂದೊಂದು ರೀತಿ ಮಾಡ್ತೀನಿ, ಬೇರೆ ಬೇರೆ ಥರ. ಸದ್ಯಕ್ಕೆ ಇವಾಗ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇಬ್ಬರು ಇರೋದ್ರಿಂದ ಇದು ಜಾಸ್ತಿನೇ ಆಗುತ್ತೆ ಬಾತು. ಅಂದರೂ ಮಿಕ್ಕಿದ್ದು ಸಾಯಂಕಾಲ ನಾನೇ ಬಂದು ತಿನ್ಕೊಳ್ತೀನಿ ಕೆಲಸ ಮುಗಿಸ್ಕೊಂಬಂದಾಗ. ಅದ್ರ ಜೊತೆಗೆ ಮೊಸರು ಬಜ್ಜಿ ಮಾಡೋಣ ಅಂತ ಸೌತೆಕಾಯಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ರಾಕಿ ಆಚೆ ಮಳೆ ಬರ್ತಾ ಇದರಿಂದ ಟುಫಿ ಬಂದು ಸ್ವಲ್ಪ ಮಳೆ ಇಲ್ಲದ ಕಡೆ ಕೂತಿದ್ದ. ಇವನಿಗೆ ಅವ್ನು ಕಂಡ್ರಾಗಲ್ಲ, ಅದಕ್ಕೆ ಅವನ್ನ ಯಾಕೆ ಬಂದು ಇಲ್ಲಿ ಕುಂತಿದ್ದೀಯ ಅನ್ನೋ ಒಂದು ರೀತಿಲಿ ಬಗ್ಲತ್ತಾ ಇದ್ದಾನೆ. ಪಾಪ ಅವ್ನು ಆಚೆ ಮಳೆ ಬರ್ತಾ ಇರೋದಕ್ಕೆ ಅವ್ನು ಈ ಕಡೆ ಕೂತ್ಕೋತಾನೆ ಬಂದು.
ಅವ್ನು ಒಳಗಡೆ ಬಂದ್ಬಿಡ್ತಾನೆ ಅಂತ ಅವ್ನು ಕಾಲು ಕಾಯ್ಕೊಂಡು ಅವ್ನು ಬರ್ದಂಗೆ ಕೂತಿರೋದು ಹಿಂಗೆ.